ಸೊ JLH. ಸೊ ಇವತ್ತಿನ ಮುಖ್ಯ ಕಾರ್ಯಕ್ರಮ ಏನಂದ್ರೆ ಈ ಪದಗ್ರಹಣಕ್ಕೆ ಅವರವ್ರಿಗೆ ಸಂಬಂಧಪಟ್ಟಿರಂತಲ್ಲ ಸ್ನೇಹಿತರು. ಈಗ ಇಲ್ಲಿ ಮನುಷ್ಯನಿಗೆ ಸ್ನೇಹ ಅನ್ನೋ ಶಕ್ತಿ ಇದ್ರೆ ಮಾತ್ರನೇ ಅವನೇನಾದ್ರು ಮಾಡಬಲ್ಲ, ಇಲ್ಲಾಂದ್ರೆ ಅವನು ಖಂಡಿತವಾಗಿ ಅಪ್ಪ ಅಪ್ಪ ಹೇಳಿ ಕೂಡ ಮಾಡಲ್ಲ ಕೆಲವು ಕೆಲಸಗಳನ್ನ. ಸೊ ನಾನ್ ಕಂಡಂಗೆ ತಂದೆ ತಾಯಿ ಎಷ್ಟು ಹೇಳ್ತಾರೆ ಮಾಡೋದ್ರೆ ಮಾಡಲ್ಲ. ಅದೇ ಕೆಲವು ಸ್ನೇಹಿತರು ಅವ್ರು ಯಾವ ರೀತಿ ಹೇಳ್ತಾರೆ ಗೊತ್ತಿಲ್ಲ, ಬಟ್ ಕೆಲಸ ಮಾಡಿರ್ತಾರೆ. ಸೊ ಆ ತರ ಈ ನಮ್ಮ ಸೇವಾ ಸಂಸ್ಥೆಗೆ ನೀವೆಲ್ಲ ಇವತ್ತು ಬಂದು ನಮ್ಮ ಜೊತೆ ಸೇರಿ ಸೇವೆ ಮಾಡ್ತಾ ಇರೋದು, ಮತ್ತೆ ನಮ್ಮ ಜೊತೆ ಸಲಹೆ ಕೊಡ್ತಾ ಇರೋದು, ಜೊತೆಗೆ ನಮ್ಮ ಜೊತೆ ಸಂತೋಷವಾಗಿ ವಿಶ್ವಾಸದಿಂದ ನಮ್ಮ ಜೊತೆ ಇವತ್ತು ಬಂದು ಸೇರಿರೋದು ಬಹಳ ಸಂತೋಷದ ವಿಷಯ. ಈ ಒಂದು ಸಮಾರಂಭಕ್ಕೆ ವೇದಿಕೆಯಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ನಾಗರಾಜ್ ಬೇರೆಯವರು ಬಹಳ ದೊಡ್ಡ ಕನಸು, 255 ಸೌತು ದೊಡ್ಡ ಮಟ್ಟದಲ್ಲಿ ಸೇವೆ ಸಂಸ್ಥೆ ಆಗಬೇಕು, ಶಿಸ್ತಿನ ಸಂಸ್ಥೆ ಆಗಬೇಕು, ಎಲ್ಲರ ಜೊತೆ ಸಂತೋಷ ಸಂಸ್ಥೆ ಆಗಬೇಕು ಅಂತ ಅವ್ರು ಬಹಳ ಕನಸು ಕಂಡಿದ್ರು. ಬಟ್ ಅದು ದೇವರ ಆಶೀರ್ವಾದದಿಂದ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮತ್ತು ಇವತ್ತಿನ ಏನ್ ನಮ್ಮ ರಾಜ್ಯಪಾಲರಾದ ಅಲಿ ಮಹಾಬಲೇಶ್ವರ್ ಬಹಳ ಅಚ್ಚುಕಟ್ಟಾಗಿ ಮಾತಾಡೋದು, ಅವ್ರ ಪೀಡನ್ನು ಬಹಳ ಚೆನ್ನಾಗಿ ಅದ್ಭುತವಾಗಿ ಕ್ಲಬ್ಗೆ ಜಾಸ್ತಿ ಆಗ್ಬೇಕು ಅನ್ಕೊಂತಾ ಇದ್ವಿ, ಆಗಿದೆ. ಮತ್ತೆ ನಮ್ಮ ಪ್ರೆಸಿಡೆಂಟ್ ಆಫೀಸರ್ ಜಯನಪಣ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಕೊಂಡು ಅವರು ಒಂದು ಹೆಚ್ಚು ವಹಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ACC ನಮ್ಮ ಬಾಲರಾಜ್ ಅವರು ನನಗಿಂತ ಮುಂಚೆ ಗೌರವ ಅವರು ಅದ್ಭುತವಾಗಿ ಸೇವೆ ಮಾಡಿದ್ರು. ಸೊ ನಮ್ಮ ಒಂದು ಪೀರಿಯಡ್ ಅಲ್ಲಿ ನನ್ನ ಜೊತೆಗೆ ಏನ್ ನಮ್ಮ VDG ಅವರು ಆಕ್ಚುಲಿ ಸಂತೋಷ್ ಅವರಾಗಿರ್ಬೋದು, ಗಂಗಾಧರಪ್ಪ ಅವರಾಗಿರ್ಬೋದು, ಶಾಲಿನಿ ಮೇಡಮ್ ಆಗಿರ್ಬೋದು, ಅದ್ರ ಜೊತೆಗೆ ಏನ್ ಈಗಿನ ಒಂದು ಕ್ಯಾಬಿನೆಟ್ ಅಲ್ಲಿ ಆಗಿರ್ತಕ್ಕಂಥ ನಮ್ಮ ಶ್ರೀಶೈಲ ಅವರು, ನಮ್ಮ ಏನು ಮೇಡಮ್ ಇದ್ರವರು, ಆಮೇಲೆ ಕೃಷ್ಣಾಜಿರಾವ್ ಅವರು ನನ್ನ ಒಂದು ಪೀರಿಯಡ್ ಬಹಳಷ್ಟು ವರ್ಕ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ PR ಅವರಾಗಿ ಶೋಭಾ ಮೇಡಮ್ ಅವರು, ಅದಾಗಿ ಜೊತೆಗೆ LMF ಗಣೇಶ್ ಅವರು, ಮತ್ತೆ ನಮ್ಮ ದರ್ಶಿಯಾಗಿ ನಮ್ಮ ಗೋಪಾಲ್ ಅವರು, ಈ ಕಡೆ ನಮ್ಮ ರವಿಶಂಕರ್ ಅವರು, ಆರ್ಸಿಯಾಗಿ ಸರಸ್ವತಿ ಮೇಡಮ್ ಅವರು, ಅದ್ರ ಜೊತೆಗೆ ನಮ್ಮ ಯತಿರಾಜ್ ಅವರು ದೊಡ್ಡ ಟೀಮ್ ಹೇಳಿದ್ರೆ ಈ ಸಾರಿ ನಾವು 2 ಕ್ಲಬ್ನ ಏನಂತಲ್ಲ ಇವತ್ತು ಬೆಳಕಕ್ಕೆ ತರ್ತಾ ಇದ್ದೀವಿ. ಆದ್ರೆ ಅವ್ರ ಕಳೆದ 2 ತಿಂಗಳಿಂದ ಅವ್ರ ಬೆಳಕನ್ನು ಚೆಲ್ಲೋದಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ಮುನ್ನುಗ್ತಾ ಇದ್ರು ನಮ್ಮ ಯತಿರಾಜ್ ಅವರು, ಆಮೇಲೆ ನಮ್ಮ ಸಾಯಿರಾಮ್ ಕ್ಲಬ್ ಅವರು. 2 ಕ್ಲಬ್ ಆಗಿದ್ರೆ ಒಂದು ಆಸೆ ಇದೆ, ಮತ್ತೆ ಅದ್ರ ಜೊತೆ ಶಕ್ತಿ ಇದೆ. ಏನಾದ್ರು ಮಾಡ್ಬೇಕು, ಯಾಕಂದ್ರೆ ಇವೆಲ್ಲ ಈ ಒಂದಿದ್ರೆ ನಮ್ಮ ಸಂಸ್ಕೃತಿ ಮೇಡಮ್ ಬಂದಾಗ ಕಳೆದ ಬಾರಿ ನಾವು ಏನ್ ಅನೇಕ ಸೇವಾ ಸಂಸ್ಥೆ ಏನು ಸೇವೆ ಯಾರು ಮಾಡ್ತಾ ಇದಾರೆ, ಬಿಡ್ರೆ ಯಾರು ಮಾಡ್ತಾ ಇಲ್ಲ, ಸುಮ್ಮನೆ ಸೇವೆ ನಾವು ಇಲ್ಲ, ನೀವು ನೋಡಿಲ್ಲ ಅಷ್ಟೇ. ನೋಡೋದು ಕರ್ಕೊಂಡ್ಬರ್ತೀವಿ ನೋಡಿ ಅಂತ ನಾವು 24-25 ಮಾತಾಡ್ತಾ ಇದ್ವಿ. 25-26 ತೋರಿಸ್ಬಿಟ್ಟಿದೆ. ಏನಕ್ಕೆ ಅಂದ್ರೆ ಇವತ್ತಿಗೂ ಜನರಲ್ಲಿ ನಾನೇನಾದ್ರು ಪುಣ್ಯ ಮಾಡಬೇಕು, ನಾನೇನೋ ಆಗ್ಬೇಕು, ನಾನೇನೋ ಮಾಡ್ತೀನಿ, ನನಗೆಲ್ಲ ಮಾಡ್ಕೊತೀನಿ ಅನ್ನೋದೇನು ಸ್ವಾರ್ಥ. ಅದು ಯಾವತ್ತಿಗೂ ಏನು ಕ್ಷಣ ಮಾತ್ರ ಸತ್ತೋಗುತ್ತೆ, ಬಟ್ ಇದು ಯಾವಾಗಲೂ ಜೀವಂತವಾಗಿರುತ್ತೆ. ನೀವು ಮಾಡಿದ ಕೆಲಸನ ಎಷ್ಟೇ ವರ್ಷಗಳಾದ್ರೂ ಜನರು ಇದು ನಿಮ್ಮ ಸೇವೆ, ನಿಮ್ಮಿಂದ ಆಗಿದ್ದ ಸೇವೆ, ನಿಮ್ಮೊಂದಿಗೆ ಆಗಿದ್ದ ಸೇವೆ. ಈ ಸೇವೆಗೆ ಏನು ಗೊತ್ತಾ, ನಿಮ್ಮ ತಂದೆ ತಾಯಿ ಆಶೀರ್ವಾದ, ನಿಮ್ಮ ಕುಟುಂಬದ ಆಶೀರ್ವಾದ, ಮತ್ತೆ ನಿಮಗೆ ಇರೋ ಆ ಶಕ್ತಿ ಸಾಮರ್ಥ್ಯ ಸಮಾಜಕ್ಕೆ ಗೊತ್ತಾಗುತ್ತೆ. ನಾನು ರೆಕಮೆಂಡ್ ಮಾಡಿದ್ರೆ ಗೊತ್ತಾಗಬೇಕು ಅಂತೇನಿಲ್ಲ, ನೀವು ಮಾಡೋ ಕೆಲಸ ಗೊತ್ತಾಗಬೇಕು. ಯಾಕಂದ್ರೆ ಯಾವಾಗಂದ್ರೆ ಮನುಷ್ಯನ್ಗೆ ಹೆಂಗ್ ಓದಿದಾರೆ, ಎಷ್ಟು ಓದಿದ್ದಾರೆ, ಅದನ್ನ ಫಲಿತಾಂಶ ನೋಡುವಂತ ನಾವು ಮಾತಾಡೋದು ನೋಡುವ ಫಲಿತಾಂಶ ನೋಡೋದು ಹೆಂಗೆ. ನಿಮ್ಮಲ್ಲಿ ಅದ್ಭುತವಾದ ಕೆಲಸಗಳು ಮಾಡುವಂತ ಶಕ್ತಿ ಇದೆ. ಆ ದೇವರು ಕೊಟ್ಟಿದ್ದಾರೆ. ಬಟ್ ಆದ್ರೆ ಅದು ಬೆಳಕಿಗೆ ಬರ್ಬೇಕಂದ್ರೆ ನಿಮ್ಗೆ ಆ ತರ ಒಂದು ಪ್ಲಾಟ್ಫಾರ್ಮ್ ಬೇಕು. ಆ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಸ್ನೇಹಿತರು ಬೇಕು. ಆ ಸ್ನೇಹಿತರು ನಿಮ್ಮ ಸಮಾನ ಮನಸ್ಕರಾಗಿರ್ಬೇಕು. ಆ ಒಂದು ಇದಕ್ಕೆ ಇವತ್ತೇನು ಪ್ರೆಸಿಡೆಂಟ್ಗಳು, 7 ಕ್ಲಬ್ನ ಪ್ರೆಸಿಡೆಂಟ್ಗಳು, 7 ಕ್ಲಬ್ನ ಸೆಕ್ರೆಟರಿಗಳು, 7 ಕ್ಲಬ್ನ ಟ್ರೆಸರರ್ಗಳು, ಅವ್ರು 3 ಜನನು ಕಂಕಣ ಕಟ್ಕೊಂಡು ನಿಂತಿದ್ದಾರೆ. ಬಟ್ ಅವಾಗ ಅಷ್ಟು ಜನ ನಿಂತಿದ್ದಾರೆ ಅಂದ್ರೆ ನೀವು ಯಾವುದೇ ತೇರು ಬೇಕಾದ್ರೆ ಎಳಿಬಹುದು. ಯಾಕಂದ್ರೆ ಈ ಭಕ್ತಿ ಇರಬೇಕು, ಶಕ್ತಿ ಇರಬೇಕು. ಒಂದು ತೇರು ಎಳಿಬೇಕಾದ್ರೆ ಆ ತೇರು ಇಡಕ್ಕೆ ಭಕ್ತಿ ಶಕ್ತಿ ಹೇಳಿಲ್ಲ ಅಂದ್ರೆ ಅವನೇ ಹೇಳಿಲ್ಲ, ಅವನು ಬೇರೆ ಬಿಟ್ಬಿಟ್ಟು ಅವನೇ ಹೇಳಿಲ್ಲ. ಹಂಗಾಗಿ ಆ ತೇರು ಎಳೆಯುವ ಶಕ್ತಿ ಇವರು ಎಲ್ಲರಲ್ಲೂ ಇದೆ. ಇನ್ನೂ ಚೆನ್ನಾಗಿ ಸೇವೆ ಮಾಡಿ ನಮ್ಮ 255 ಸೌತ್ನ ಎಲ್ಲ ವಿಧವಾದ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ. ಯಾಕಂದ್ರೆ ಕಾರ್ಯಕ್ರಮಗಳಿಗೆ ಬೇಕಾದಷ್ಟು ರೂಪಗಳಿದೆ. ನಾವು ಇವಾಗ ನಮ್ಮ ಪ್ರಕಾರ ಪ್ರಿನ್ಸ್ ಅಲ್ಲಿ ಕ್ಯಾನ್ಸರ್ ಪೇಷಂಟ್ಗೆ ಆಲ್ರೆಡಿ ಒಂದು 2 ಕಡೆ ಸರ್ವಿಸ್ ಮಾಡಿದೀವಿ. ಮೊನ್ನೆ ನಮ್ಮ ಇದರಲ್ಲಿ ಕಿಂಜನ ಮಾಡಿದಾಗ ನಮ್ಮ ಕಸ್ತೂರಿ ಚಂದ್ರು ಮೇಡಮ್ ಅವರು ಸೇರಿ ಉತ್ಸವ ಆವೇದಿಕೆ ಮಾಡೋದು. ಅವತ್ತು ಬಹಳ ಚೆನ್ನಾಗಿ ಅದ್ಭುತವಾಗಿ 7 ಜೋಡಿಗಳಿಗೆ ಉತ್ಸವ ಮಾಡೋದು. ಇವೆಲ್ಲ ಏನಾಗತ್ತಂದ್ರೆ ಹೆಂಗ್ ಸಾಧ್ಯ ಅಂದ್ರೆ ಅವ್ರದ್ದು ಛಲ ಇದೆ, ಆಮೇಲೆ ಮಾಡ್ಬೇಕು ಅಂತ ಹೆಚ್ಚಿದೆ ಬಳಗ ಇದೆ.
ಆಮೇಲೆ ಮಾಡ್ತೀವಿ ಅನ್ನೋದಂದ್ರೆ ಕಾನ್ಫಿಡೆನ್ಸ್ ಇದೆಯಲ್ಲ ಅದಿದೆ. ಸೊ ಹಂಗಾಗಿ ನೀವು ಎಲ್ಲಾದ್ರೂ ಹೋದ್ರೆ ಪ್ರೌಢಾಗಿ ಹೇಳ್ಕೋಬಹುದು, ಸರ್ ನೋಡಿ ಸರ್ ಇಂಥ ಸೇವೆ ಮಾಡ್ತಾ ಇದ್ವಿ, ನಮ್ಮ ಸಂಸ್ಥೆ ನಿಮ್ದು ಕ್ಲಬ್ ಹೆಸರು ಬೇರೆ ಇರ್ಬೋದು, ಬಟ್ ಆದ್ರೆ 255 ಸೌತ್ ನಮ್ಮ ಸಂಸ್ಥೆಯಲ್ಲಿ ನನ್ನ ಜೊತೆಗಾರರು ಇಂಥ ಕೆಲಸ ಮಾಡಿದ್ದಾರೆ ಅಂತ. ಸೊ ಅವ್ರು ಮಾಡಿದ್ದಾರೆ, ನಾನು ಏನಾದ್ರು ಮಾಡ್ಬೇಕು ಅಂತ ಮಾಡಿದ್ರೆ ನೀವು ಒಂದು ಮಗುಗೆ ಪುಸ್ತಕ ತಗೊಳ್ಳಿ, ಯಾರು ಫೀಸ್ ಕಟ್ಟಿ, ಎಲ್ಲೋ ಗ್ರಾಮೀಣ ಪ್ರದೇಶದವ್ರಿಗೆ ಅವ್ರಿಗೆ ಏನೋ ಇತ್ತು ಬುಕ್ಸ್ ತಗೊಂಡೋಗಿ ಬ್ಯಾಗ್ ತಗೊಂಡು ಇವೆಲ್ಲ ಸೇವೆನೆ. ಸೊ ಇವೆಲ್ಲ ಏನಕ್ಕಂತಂದ್ರೆ ಸ್ವಾರ್ಥ ಬಿಟ್ಟು ಮಾಡುವಂತ ಸೇವೆ, ನಿಮಗೋಸ್ಕರ ಮಾಡುವಂತ ಸೇವೆ, ಸ್ವಾರ್ಥ ಬಿಟ್ಟು ಮಾಡುವಂತ ಈ ಸೇವೆಗಳು ಮಾಡುವ ಶಕ್ತಿ ನಿಮ್ಮಲ್ಲಿ ಕೊಡುವುದಾದ್ರೆ. ಆಮೇಲೆ ಆದಷ್ಟು ನಿಮ್ಮ ಒಳ್ಳೆ ಸ್ನೇಹಿತರನ್ನ ನಿಮ್ಮ ಕ್ಲಬ್ಗಳಿಗೆ ಬರಮಾಡ್ಕೊಳ್ಳಿ, ಅವ್ರ ಜೊತೆ ಸೇರಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಶಕ್ತಿ ವೃದ್ಧಿ ಆಗತ್ತೆ. ಶಕ್ತಿ ಎಲ್ಲಿದೆ ಅಂತ ಹುಡುಕ್ಬೇಡಿ, ಅವ್ರು ಕರ್ಕೊಂಡು ನಿಮ್ ಜೊತೆ ಸೇರಿಸ್ಕೊಳ್ಳಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಶಕ್ತಿ ಎಲ್ಲಿದೆ ಅಂತ. ಸೊ ಹಂಗೇಳಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಜಯ, ಜೈ ಅಲಯನ್ಸ್.